ಹಲೋ, ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್. ಇವತ್ತು ಇಂಡಿಯನ್ ನೇವಿ ಹಾಗೂ ರಿಪಬ್ಲಿಕ್ ಆಫ್ ಕೊರಿಯಾ ನೇವಿ ಇವರಿಬ್ಬರ ನಡುವೆ ಆಗಿರುವಂತಹ ಒಂದು ಬೈಲ್ಯಾಟ್ರಲ್ ನೇವಲ್ ಎಕ್ಸರ್ಸೈಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ದ ಲೇಟೆಸ್ಟ್ ನ್ಯೂಸ್ ಏನಕ್ಕಿದು ದಿಸ್ ಎಕ್ಸರ್ಸೈಸ್ ಹಸ್ ಹ್ಯಾಪನ್ ಅಂತಂದ್ರೆ, INS ಸಹ್ಯಾದ್ರಿ arrived at Busan Naval Harbor on 13th October 2025 ಇದೇ ಮಂತ್ to take part in the inaugural Indian Navy as well as Republic of Korea Navy bilateral exercise. So this exercise marks a new milestone in India-South Korea defense cooperation and Indo-Pacific maritime security. ಸೊ ನಮ್ಮ ಎರಡೂ ದೇಶಗಳ ಒಂದು ಡಿಫೆನ್ಸ್ ಕೋಆಪರೇಷನ್ ಅಲ್ಲಿ ಹಾಗೂ ಇಂಡೋ ಪೆಸಿಫಿಕ್ ಮೆರಿಟೈಮ್ ಸೆಕ್ಯೂರಿಟಿಯಲ್ಲಿ ಬಹಳಷ್ಟು ಪ್ರಮುಖವಾದಂಥ ಒಂದು ಸ್ಟೆಪ್ನ ತಗೊಳ್ಳುವಂಥ ಒಂದು ಎಕ್ಸಸೈಸು ಇದಾಗಿದೆ. ಕಮಿಂಗ್ ಟು ಪಾರ್ಟಿಸಿಪೆಂಟ್ಸ್, ನೀವು ಇವಾಗ ತಾನೇ ನೋಡಿದ್ರಿ, ಇಟ್ ಇಸ್ ಇಂಡಿಯನ್ ನೇವಿ ಆಸ್ ವೆಲ್ ಆಸ್ ರಿಪಬ್ಲಿಕ್ ಆಫ್ ಕೊರಿಯನ್ ನೇವಿ and nature it is a bilateral maritime exercise. So it is aimed at strengthening our naval cooperation. Coming to the first edition, ಯಾವಾಗ ಆಯಿತು ಅಂತಂದರೆ, this was the first edition, so October 2025. ಇದು ಏನೊಂದು ಇನಾಗ್ರೇಷನ್ ಸೆಷನ್ ಆಗಿತ್ತು, ಇನಾಗ್ರಲ್ ಎಕ್ಸಸೈಸ್. ದಿಸ್ ಇಸ್ ದ ಫಸ್ಟ್ ಎಕ್ಸಸೈಸ್. ಲೊಕೇಶನ್ ಎಲ್ಲಿ ನಡೀತು? ಇಟ್ ಇಸ್ ಇನ್ ಬೂಸಾನ್ ನೇವಲ್ ಹಾರ್ಬರ್, ಸೌತ್ ಕೊರಿಯಾ. And Indian ship participating ಯಾವುದು? ನಮ್ಮ INS ಸಹ್ಯಾದ್ರಿ. It is also called as F-49. Coming to the structure of the exercise, ಇದರಲ್ಲಿ ಎರಡು ಫೇಸ್ ಇರುತ್ತೆ. ಮೊದಲನೇದು ಹಾರ್ಬರ್ ಫೇಸ್, ವೇರ್ ಇಟ್ ಇನ್ವಾಲ್ವ್ಸ್ ಕ್ರಾಸ್ ಡೆಕ್ ವಿಸಿಟ್ಸ್, ಜಾಯಿಂಟ್ ಬ್ರೀಫಿಂಗ್ಸ್ ಅಂಡ್ ಪ್ರೊಫೆಷನಲ್ ಇಂಟ್ರಾಕ್ಷನ್ಸ್ ಅಂಡ್ ಸ್ಪೋರ್ಟ್ಸ್ ಈವೆಂಟ್ಸ್. ಸೊ ಇಷ್ಟು ನಿಮಗೆ ಹಾರ್ಬರ್ ಫೇಸಲ್ಲಿ ಆಗಿರುತ್ತೆ. ಏನಿದು ಫೋಕಸ್ ಮಾಡುತ್ತೆ ಅಂದರೆ, ಇಟ್ ಫೋಕಸ್ ಆನ್ ಶೇರಿಂಗ್ ಆಫ್ ಬೆಸ್ಟ್ ಪ್ರಾಕ್ಟೀಸಸ್. ಎರಡೂ ದೇಶಗಳ ನಡುವೆ ಇರುವಂಥ ಬೆಸ್ಟ್ ಪ್ರಾಕ್ಟೀಸಸ್ ವಿತ್ ಮೆರಿಟೈಮ್ ಎಕ್ಸಸೈಸ್, ಏನೆಲ್ಲ ಒಂದು ಬೆಸ್ಟ್ ಪ್ರಾಕ್ಟೀಸ್ ಇದೆ ಅದನ್ನು ಶೇರ್ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಅಬೌಟ್ ಕ್ರಾಸ್ ಟ್ರೈನಿಂಗ್ ಆಸ್ ವೆಲ್ ಆಸ್ ಕಮ್ಯುನಿಟಿ ಔಟ್ರೀಚ್. ಸೊ ಇದನ್ನು ಫೋಕಸ್ ಮಾಡಿಕೊಂಡು ನಡೆಸ್ತಿರುವಂಥದ್ದು. ಇಟ್ ಇಸ್ ದ ಫಸ್ಟ್ ಫೇಸ್, ದಟ್ ಇಸ್ ಹಾರ್ಬರ್ ಫೇಸ್. ಇದರಲ್ಲಿ ಕಮಾಂಡಿಂಗ್ ಆಫೀಸರ್ ಆಫ್ INS ಸಹ್ಯಾದ್ರಿ ಮೀಟ್ ಸೀನಿಯರ್ ಅಂದರೆ ಲೈಕ್ ರಿಪಬ್ಲಿಕ್ ಆಫ್ ಕೊರಿಯನ್ ನೇವಿ ಅಫಿಷಿಯಲ್ಸ್ ಆಗಿರ್ಬೋದು, ಲೋಕಲ್ ಡಿಗ್ನಿಟರೀಸ್ ಆ್ಯಂಡ್ ಇಂಡಿಯನ್ ಕಮ್ಯುನಿಟಿ ಇನ್ ಸೌತ್ ಕೊರಿಯಾ. ಇದು ಒಂದು ಎಕ್ಸಸೈಸಲ್ಲಿ ಇಷ್ಟು ಪಾರ್ಟ್ ಆಗಿರುತ್ತೆ. Coming to the second phase, it is a sea phase where it involves a joint maritime operation between INS ಸಹ್ಯಾದ್ರಿ and ROKS Gyeongnam. ಸೊ ಎರಡು ವಾರ್ಶಿಪ್ಸ್ನ ನಡುವೆ ಆಗುವಂಥ ಒಂದು ಜಾಯಿಂಟ್ ಮೆರಿಟೈಮ್ ಆಪರೇಷನನ್ನು ಸೆಕೆಂಡ್ ಫೇಸ್ ಅಂದರೆ ಸಿ ಫೇಸಲ್ಲಿ ಇಟ್ಕೊಳ್ಳಲಾಗುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಕಾಂಪ್ಲೆಕ್ಸ್ ನೇವಿ ಡ್ರಿಲ್ಸ್ ಟು ಎನ್ಹ್ಯಾನ್ಸ್ ಕೋಆರ್ಡಿನೇಷನ್ ಆ್ಯಂಡ್ ಟ್ಯಾಕ್ಟಿಕಲ್ ಸ್ಕಿಲ್ಸ್ ಅಟ್ ಸಿ. ಸೊ ಇಷ್ಟು ಇದರ ಸೆಕೆಂಡ್ ಫೇಸ್ ಆಗಿರುತ್ತೆ. ಕಮಿಂಗ್ ಟು INS ಸಹ್ಯಾದ್ರಿ F-49. ಸೊ ಯಾವ ಒಂದು ಕ್ಲಾಸ್ ಅಂತ ನೋಡಿದ್ರೆ, ಇಟ್ ಇಸ್ ಶಿವಾಲಿಕ್ ಕ್ಲಾಸ್ ಗೈಡೆಡ್ ಮಿಸೈಲ್ ಸ್ಟೆಲ್ತ್ ಫ್ರಿಗೇಟ್ ಆಗಿದೆ. ಇಟ್ ಇಸ್ ಕಮಿಷನ್ಡ್ ಇನ್ ದ ಇಯರ್ 2012 ಆ್ಯಂಡ್ ಇದನ್ನು ಬಿಲ್ಡ್ ಮಾಡಿರುವಂಥವ್ರು ಇಟ್ ಇಸ್ MDL ಮುಂಬೈ, ದಟ್ ಇಸ್ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್. ಮುಂಬೈಲಿರುವಂಥ MDL ಕಂಪನಿ ಇದನ್ನು ಬಿಲ್ಡ್ ಮಾಡಿದೆ. ಕಮಿಂಗ್ ಟು ದ ಡಿಸೈನ್, ಇಟ್ ಇಸ್ ಬೇಸಿಕಲಿ ಡಿಸೈನ್ಡ್ ಆ್ಯಂಡ್ ಬಿಲ್ಟ್ ಟು ಪ್ರಮೋಟ್ ಇಂಡಿಯಾಸ್ ಆತ್ಮನಿರ್ಭರ್, ದಟ್ ಇಸ್ ಸೆಲ್ಫ್ ರಿಲಯನ್ಸ್ ಇನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಆತ್ಮನಿರ್ಭರತೆಯನ್ನು ಪ್ರಮೋಟ್ ಮಾಡಲಿಕ್ಕೋಸ್ಕರ ದಿಸ್ ಇಸ್ ಎಂಟೈರ್ಲಿ ಡಿಸೈನ್ಡ್ ಆ್ಯಂಡ್ ಬಿಲ್ಟ್. ಕಮಿಂಗ್ ಟು ದ ಕೇಪಬಿಲಿಟೀಸ್, ಸೊ ಇಟ್ ಇಸ್ ಎಕ್ವಿಪ್ಡ್ ವಿತ್ ಅಡ್ವಾನ್ಸ್ಡ್ ಸ್ಟೆಲ್ತ್ ಫ್ರಿಗೇಟ್ಸ್, ಮಾಡರ್ನ್ ಸೆನ್ಸರ್ಸ್ ಆ್ಯಂಡ್ ಸ್ಟೇಟ್ ಆಫ್ ದ ಆರ್ಟ್ ವೆಪನ್ ಸಿಸ್ಟಮ್. ಇದಿಷ್ಟು ಇದರಲ್ಲಿ ಡೆಪ್ಲಾಯ್ ಆಗಿದೆ. ಆ್ಯಂಡ್ ಇಟ್ ಇಸ್ ಕೇಪಬಲ್ ಆಫ್ ಮಲ್ಟಿ ಡೈಮೆನ್ಷನಲ್ ವಾರ್ಫೇರ್, ಅಂದರೆ ದಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಸರ್ಫೇಸ್, ಸಬ್ ಸರ್ಫೇಸ್ ಆ್ಯಂಡ್ ಏರ್ ಆಪರೇಷನ್ಸ್. ಸೊ ಎಲ್ಲ ರೀತಿಯ ಮಲ್ಟಿ ಡೈಮೆನ್ಷನಲ್ ವಾರ್ಫೇರ್ಗೆ ಇದು ಕೇಪಬಲ್ ಆಗಿ ತನ್ನನ್ನು ತಾನು ಪ್ರೂವ್ ಮಾಡ್ಕೊಂಡಿದೆ. ಸೊ ಇಷ್ಟು ವಿಚಾರ ವಿತ್ ರೆಸ್ಪೆಕ್ಟ್ ಟು INS ಸಹ್ಯಾದ್ರಿ ಆ್ಯಂಡ್ ಇಂಡಿಯನ್ ನೇವಿ ಆಸ್ ವೆಲ್ ಆಸ್ ರಿಪಬ್ಲಿಕ್ ಆಫ್ ಕೊರಿಯಾ ನೇವಿ ಬೈಲ್ಯಾಟ್ರಲ್ ನೇವಲ್ ಎಕ್ಸಸೈಸ್. ಸೊ ಎರಡು ಫೇಸ್ನ ನೋಡಿದ್ವಿ, ಏನಕ್ಕೆ ಇದು ನ್ಯೂಸಲ್ಲಿದೆ. ಆ್ಯಂಡ್ ದ ಫಸ್ಟ್ ಎಡಿಷನ್ ಬೀಯಿಂಗ್ ದಿಸ್ ಇಯರ್, ದಟ್ ಇಸ್ October 25 ಆಗಿರುವಂಥ ಇನಾಗ್ರಲ್ ಎಕ್ಸಸೈಸ್ ಆಗಿರ್ಬೋದು. ನಮ್ಮ INS ಸಹ್ಯಾದ್ರಿ ಇಸ್ ಟೇಕಿಂಗ್ ಪಾರ್ಟ್. ಸೊ ಇಟ್ ಇಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್. ಸೊ ಇಷ್ಟು ನಿಮಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.